ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ಗೆ ಸ್ವಾಗತ. ನಾನು ಸುಭಾಷ್ ಮುಳ್ಳೂರ್. ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿದ್ದ ನ್ಯಾಯಮೂರ್ತಿ ಶ್ರೀ ಕಾಂತರಾಜು ಅವರ ನೇತೃತ್ವದಲ್ಲಿ ರಚನೆಯಾದಂಥ ಜಾತಿ ಗಣತಿ ವರದಿಯನ್ನು ಜಾರಿಗೊಳಿಸಬೇಕು ಹಾಗೂ ಅಲೆಮಾರಿ ಜನಾಂಗಗಳ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಅಲೆಮಾರಿ, ಅರೆ ಅಲೆಮಾರಿ, ವಿಮುಕ್ತ ಬುಡಕಟ್ಟು ಸಮುದಾಯದ ಒಕ್ಕೂಟದ ವತಿಯಿಂದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಅಲೆಮಾರಿ, ಅರೆ ಅಲೆಮಾರಿ, ವಿಮುಕ್ತ ಬುಡಕಟ್ಟು ಸಮುದಾಯಗಳ ರಾಜ್ಯ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ ಈ ಒಂದು ಹಿಂದುಳಿದ ಪ್ರವರ್ಗ ಪಟ್ಟಿಯಲ್ಲಿದ್ದಂತ ಅಲೆಮಾರಿ ಸಮುದಾಯಗಳಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ದೊರೆತು 77 ವರ್ಷಗಳಾದರೂ ಸಹ ಅಲೆಮಾರಿ ಜನಾಂಗದವರಿಗೆ ಈವರೆಗೂ ಕೂಡ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಈ ಅಲೆಮಾರಿ ಜನಾಂಗದ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿದ್ದಂತ ಈ ಕರ್ನಾಟಕದ 46 ಸಮುದಾಯಗಳು ಅಲ್ಲದೆ ಇಡೀ ಭಾರತಾದ್ಯಂತವಾಗಿದ್ದಂತ 14 ಕೋಟಿ ಜನಸಂಖ್ಯೆ ಇದ್ದಂತ ಈ ಭಾರತದ ಅಲೆಮಾರಿಗಳು ಇವತ್ತು ರಾಜ್ಯ ಸರ್ಕಾರದಲ್ಲಿ ಅಲ್ಲದೆ ಕೇಂದ್ರ ಸರ್ಕಾರದ ಮಟ್ಟಿಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿದೆ. ಯಾಕೆ ಅಂದ್ರೆ ಇವತ್ತು ಅಲೆಮಾರಿಗಳ ಒಂದು ಸ್ಥಿತಿ ಹೇಗಿದೆ ಅಂದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ದೊರಕುವ ಮೊದಲು ನಾವು ಗುಡ್ಡಗಾಡು ಪ್ರದೇಶದಲ್ಲಿ, ಅಡವಿಯಲ್ಲಿ, ಅರಣ್ಯದಲ್ಲಿ ನಾವು ಉಪಜೀವನ ಮಾಡ್ತಾ ಇದ್ದೀವಿ. ಆಗ ನಮ್ಮದೇ ನೀರು, ನಮ್ಮದೇ ಗಿಡವಂಟಿಗಳು, ನಮ್ಮದೇ ಭೂಮಿ, ನಮ್ಮದೇ ನೆಲ, ನಮ್ಮದೇ ಅರಣ್ಯ ಇತ್ತು. ಆದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ 1956ರ ನಂತರ ಇವತ್ತು ಫಾರೆಸ್ಟ್ ಆಕ್ಟ್ ಮಾಡಿದ ನಂತರ ನಮ್ಮ ಎಲ್ಲ ಅಲೆಮಾರಿಗಳ ಅಡವಿಯಲ್ಲಿ ನಾವು ಜೀವನ ನಡೆಸುವಂತ ಅಲೆಮಾರಿಗಳಿಗೆ ಆವಾಗ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ನಮ್ಮನ್ನ ಅಡವಿಯಿಂದ ಹೊರಗಡೆ ಹಾಕಿದ್ರು. ಆಗ ನಮ್ಮ ಅಸ್ತಿತ್ವವನ್ನೇ ನಾವೆಲ್ಲ ಕಳ್ಕೊಂಡು ಅಲೆಮಾರಿಗಳು. ಆವಾಗ ನಮಗ ಊರಲ್ಲಿ ಬರಬೇಕಾದ್ರೆ ಊರಿನ ಜನ ನಮ್ಮನ್ನ ಒಳಗಡೆ ತಗೊಂಡಿಲ್ಲ, ಅಡವಿಯಲ್ಲಿ ಇರಬೇಕಾದ್ರೆ ಸರ್ಕಾರ ನಮಗೆ ಇಳಿಸಿಕೊಟ್ಟಿಲ್ಲ. ಆದರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಅಲೆಮಾರಿಗಳ ಸ್ಥಿತಿ ಧೋಬಿಕಾ ಕುತ್ತಾನ ಘರ್ಕನ ಘಾಟ್ಕ ಆ ರೀತಿ ಇದ್ದೇವೆ. ಊರಲ್ಲಿ ಇದ್ರು ನಮಗೆ ಬರ್ಸಿಕೊಡ್ತಾ ಇಲ್ಲ, ಅಡವಿಯಲ್ಲಿ ಇದ್ರೆ ನಮಗೆ ಬದುಕಿಸ್ಕೊಡ್ತಾ ಇಲ್ಲ. ಅಂತ ಮೇಲೆ ನಾವು ಅತಂತ್ರ ಸ್ಥಿತಿಯಲ್ಲಿ ಇದ್ದೀವಿ. ನಮ್ಮದೇ ಆದಂತ ಆಸ್ತಿ ಅಂತಸ್ತು ಏನು ನಮಗಿಲ್ಲ. ಆದರೆ ಇವತ್ತು ಈ ರಾಜ್ಯದಲ್ಲಿ 46 ಜಾತಿ ಅಲೆಮಾರಿಗಳು, ಗೋಂದಳಿ, ಗೋಲ್ರು, ಜೋಗ್ಯಾರು, ಗಿಸಾಡಿ, ಬೈಲ್ಪತ್ತರು, ಸಿಕ್ಕಿಲಿಗಾರು, ದೊಂಬಿದಾಸರು, ಕಿಳ್ಳಿಕ್ಯಾತರು, ಡೌರಿ, ಗೋಸಂಗಿ, ಹೆಳವರು ಮುಂತಾದ 46 ಜಾತಿಯ ಹಿಂದುಳಿದ ಪ್ರವರ್ಗ 1ರ ಪಟ್ಟಿಯಲ್ಲಿದ್ದಂತಹ ಜಾತಿಗಳು ಇವತ್ತು ನಮಗೆ ರಾಜ್ಯ ಸರ್ಕಾರ ಪ್ರವರ್ಗ 1ರ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ಸೇರಿಸಿ ಬಹಳ ಅನ್ಯಾಯ ಮಾಡಿದೆ. ಆದರೆ 2007ನೇ ಇಸ್ವಿಯಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಡಿ-ಎನ್-ಟಿ ಇಟ್ ಮೀನ್ಸ್ ರಾಷ್ಟ್ರೀಯ ಅಲೆಮಾರಿಗಳ ಕೇಂದ್ರ ಸರ್ಕಾರದ ಆಯೋಗ ಅಲೆಮಾರಿ, ಅರೆ ಅಲೆಮಾರಿ ಮತ್ತು ವಿಮುಕ್ತ ಸಮುದಾಯಗಳ ರಾಷ್ಟ್ರೀಯ ಒಂದು ಆಯೋಗ ಮಾಡಿದಾಗ 2007ರಲ್ಲಿ ಆ ಆಯೋಗದ 6 ಅಂಶದ ಕಾರ್ಯಕ್ರಮಗಳನ್ನು ಇಡೀ ಭಾರತಾದ್ಯಂತವಾಗಿ ಅಲೆಮಾರಿ ಜನಾಂಗಗಳಿಗೆ ಇದು ತಲುಪುವಂತ ವ್ಯವಸ್ಥೆ ಮಾಡಿದಾಗ 6 ಅಂಶದ ಕಾರ್ಯಕ್ರಮಗಳು ಇವತ್ತು ಕರ್ನಾಟಕದಲ್ಲಿ ನಾವು ತಗೊಳ್ತಾ ಇದ್ದೀವಿ. ಆದ್ರೆ ಕರ್ನಾಟಕದ ಅಲೆಮಾರಿ ಜನಾಂಗದವರು ಹಿಂದುಳಿದ ಪಟ್ಟಿಯಲ್ಲಿದ್ದಂತ 46 ಸಮುದಾಯಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅತಿ ಹಿಂದುಳಿದವರು. ಏಕೆಂದ್ರೆ ಇವತ್ತು ಈ ಒಂದು ಮನುಕುಲದಲ್ಲಿ, ಇಡೀ ಈ ಸಮಾಜದಲ್ಲಿ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿದ್ದಂತ ಈ 46 ಜಾತಿ ಅಲೆಮಾರಿಗಳು ಸಮಾಜದ ಕಟ್ಟಕಡೆಯ ಜನ ನಾವು. ಯಾಕಂದ್ರೆ ನಮ್ಮದೇ ಆದಂತ ಒಂದು ಕಲೆ ಸಂಸ್ಕೃತಿಯಿಂದ ಇವತ್ತು ನಮ್ಮ ಭಿಕ್ಷಾಟನೆಯಿಂದ ನಾವಿವತ್ತು ಬದುಕಿ ಗುಡಿ ಗುಂಡಾರು ಗುಡಿಸಲುಗಳಲ್ಲಿ ನಮ್ಮ ಜೀವನ ನಡೆಸ್ತಾ ಇದ್ದೇವೆ. ಆದ್ರೂ ಸಹ ಈ ಸರ್ಕಾರವಾಗ್ಲಿ ರಾಜಕಾರಣಿಗಳಾಗ್ಲಿ ಈ ಸಮುದಾಯಗಳ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಮುಖ್ಯ ಬೇಡಿಕೆ ಏನಂತಂದ್ರೆ, ಎಚ್ ಕಾಂತರಾಜ್ ಆಯೋಗದ ವರದಿ ಏನಿದೆಯಲ್ಲ ಅದನ್ನ ಅವಶ್ಯವಾಗಿ ಬಿಡುಗಡೆ ಮಾಡಲೇಬೇಕು. ಮೇಲಾಗಿ ಈ 46 ಜಾತಿ ಕರ್ನಾಟಕದ ಅಲೆಮಾರಿ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿದ್ದಂತಹ 46 ಜಾತಿ ಅಲೆಮಾರಿಗಳು ಅವರಿಗೆ ಹಿಂದುಳಿದ ವರ್ಗ ಪ್ರವರ್ಗ 1ರ ಪಟ್ಟಿಯಿಂದ ಸಪರೇಟ್ ಮಾಡಿ ಅಲೆಮಾರಿ ಗೋಂದಳಿ, ಅಲೆಮಾರಿ ಸಿಕ್ಕಿಲ್ಗಾರ, ಅಲೆಮಾರಿ ಗಿಸಾಡಿ, ಅಲೆಮಾರಿ ಡೌರಿ ಈ ರೀತಿ ನಮಗೆ ಜಾತಿ ಪ್ರಮಾಣ ಪತ್ರ ಕೊಟ್ಟಾಗಲೇ ಈ ಸಮುದಾಯಗಳಿಗೆ ನ್ಯಾಯ ಸಿಗುತ್ತೆ. ಯಾಕಂದ್ರೆ ಇವತ್ತು 97 ಜಾತಿಗಳು ಹಿಂದುಳಿದ ಪ್ರವರ್ಗ 1ರ ಪಟ್ಟಿಯಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ 46 ಜಾತಿಗಳು ಹಿಂದುಳಿದ ಅಲೆಮಾರಿಗಳು ಇದ್ದೀವಿ. ಇವತ್ತು ತಹಶೀಲ್ದಾರ್ ಆಗ್ಲಿ, ಡಿಸಿ ಕಡೆ ಆಗ್ಲಿ ನಾವೇನಾದ್ರೂ ಅಲೆಮಾರಿಗಳ ಸವಲತ್ತು ಕೇಳಕ್ ಹೋದ್ರೆ ನಿಮ್ಮ ಅಲೆಮಾರಿ ಸರ್ಟಿಫಿಕೇಟ್ ಎಲ್ಲಿ ಅಂತ ಕೇಳ್ತಾರ. ಅದಕ್ಕೋಸ್ಕರ ನಮಗೆ ಪ್ರವರ್ಗ 1ರ ಜಾತಿ ಪ್ರಮಾಣ ಪತ್ರ ಕೊಡ್ಲಿ. ಆದ್ರೆ ಅಲೆಮಾರಿ ಬುಡಕಟ್ಟು ಅಂತ ಹೇಳಿ ನಮ್ಮ ಪ್ರತಿ ಒಂದು ಜಾತಿಗಳಿಗೆ
ಈ ಒಂದು ಶಬ್ದ ಹಾಕಿನೇ ಕೊಟ್ಟಾಗ ನಾವು ಎಲ್ಲ ಸವಲತ್ತು ಪಡಲಿಕ್ಕೆ ಸಾಧ್ಯ ಇದೆ. ಅದಲ್ಲದೆ ಪ್ರತಿಶತ 3% ಅಷ್ಟು ನಮಗೆ ಮೀಸಲಾತಿ ಬೇಕಾಗಿದೆ. ಅದು ಅಲ್ಲದೆ ಇವತ್ತು ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಈಗ ಮನೆ ನೋಡ್ರಿ ಬಳ್ಳಾರಿಯಲ್ಲಿ ನಮ್ಮ ಜನಾಂಗದ ಹೆಣ್ಣು ಮಕ್ಕಳನ್ನ ಅವ್ರನ್ನ ಅತ್ಯಾಚಾರ ಮಾಡಿ ಅವ್ರನ್ನ ಕಲೆ ಮಾಡ್ತಾರೆ, ದಿಲ್ಲಿಯಲ್ಲಿ ಕೂಡ ಮಾಡ್ತಾರೆ. ಇಂತಹ ಅನೇಕ ಘಟನೆಗಳು ನಮ್ಮ ಸಮಾಜದಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ. ಯಾವ ರೀತಿ ಈ ಭಾರತದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಅಲ್ಟ್ರಾಸಿಟಿ ಆಕ್ಟ್ ಇಟ್ ಮೀನ್ಸ್ ಜಾತಿಯಿಂದ ಯಾವ ರೀತಿ ರೂಪಿಸಿದಾರಲ್ಲ, ಅದೇ ರೀತಿ ಹಿಂದೂ ವರ್ಗ 46 ಜಾತಿ ಈ ಕರ್ನಾಟಕದ ಅಲೆಮಾರಿಗಳಿಗೆ ಇದೇ ಒಂದು ಜಾತಿನಿಂದ ಕಾಯ್ದೆಯನ್ನ ಲಾಗು ಮಾಡಬೇಕು ಅನ್ನೋದು ನಮ್ದು ಅದಮ್ಯ ವಿಶ್ವಾಸ. ಅದು ಅಲ್ಲದೆ ಕೂಡ 2013 ಆಗ ಸಿದ್ದರಾಮಯ್ಯ ಕರ್ನಾಟಕ ಚೀಫ್ ಮಿನಿಸ್ಟರ್ ಇದ್ದಾಗ ಜನಾಂಗದ ಭೂ ಖರೀದಿ ಯೋಜನೆ, 2 ಎಕರೆ ಜಮೀನು, ಆಮ್ಯಾಗ ನಮಗೆಲ್ಲ ಇರ್ಲಿಕ್ಕೆ ಹೊಸ ವಾಸಿಸುವ ಮನೆ, ನಮ್ಮಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಮಕ್ಕಳಿಗೆ ಅವರು ತೆಳು ಗಾಡಿ ಬೇಕಾಗಿತ್ತು. ಇವತ್ತು ತನ್ನ ಹೊಟ್ಟೆಲಿ ಸಣ್ಣ ಕೂಸನ್ನ ಅವ್ರು ಇಟ್ಕೊಂಡು ಅವರು ಊರಲ್ಲಿ ಭಿಕ್ಷಾಟನೆ ಮಾಡಿ ತನ್ನ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರೆ ಸಾವಿರ ಅಂತರದ ಒಂದು ಗಾಡಿ, ತೊಳ್ಳು ಗಾಡಿ, ಆಮ್ಯಾಗ ಕೌದಿ ಹೆಣ್ಣು ಮಕ್ಕಳಿಗೆ ತರಬೇತಿ ನೀಡಿ ಅವರಿಗೆ ಸಾಲ ಸೌಲಭ್ಯ ಕೊಡುವಂತ ಒಂದು ಯೋಜನೆ ಆಗ್ಬೇಕಾಗಿದೆ. ಅದು ಅಲ್ಲದೆ ಇವತ್ತು ಅಲೆಮಾರಿಗಳ ಶಿಕ್ಷಣ ಅಂತೂ ನಮಗ ಮರೀಚಿಕೆ ಇದ್ದಂಗ ಅಂತ ಸುಮಾರು ಎಷ್ಟೋ ಜನ PUC ಇವತ್ತು ನಿರ್ಗತಿಕರಾಗಿದ್ದಾರೆ. ತಿರುಗಿ ನಮ್ಮ ಜನಾಂಗದಂತ ವಿದ್ಯಾರ್ಥಿಗಳಿದ್ದಾರೆ ಸರ್, ವಿದ್ಯಾನು ಇಲ್ಲ ಏನಿಲ್ಲ ಅಂತವ್ರು ಹೇಳ್ತಾ ಇದ್ದಾರೆ. ಯಾವ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ವಾಹನವನ್ನು ಕೊಡ್ತಾರಲ್ಲ, 4 ಚಕ್ರ ಅಂತ ವಾಹನಗಳನ್ನು ನಮ್ಮ ಹಿಂದೂಗೆ ಯಾಕೆ ಕೊಡಬಾರದು ಸಾರ್? ಯಾಕೆ ನಮ್ಮಲ್ಲಿ ಯಾವ MLA ಇಲ್ಲ, MLC ಇಲ್ಲ, ಯಾವ MP ಇಲ್ಲ, ಯಾರು ಇಲ್ಲ ಸರ್. ಹೀಗಾಗಿ ನಮ್ಮ ವಿಚಾರ, ನಮ್ಮ ಮನಸ್ಸು, ನಮ್ಮ ಏನಿದೆಯಲ್ಲ ನಾವೆಲ್ಲ ನಮ್ಮ ಜನ ಸಂದರ್ಭ ಏನಿದೆಲ್ಲ ಸಂಕಲ್ಪ ಇದೇ ನಮ್ಮ ಶಕ್ತಿ. ಆದ್ರೆ ಈ ಎಲ್ಲ ಪ್ರಮುಖ ಬೇಡಿಕೆಗಳು ಈ ಮನೆಯಲ್ಲಿ ನಾವು ಬರ್ತಿದ್ದೀವಿ ಏನ್ರಿ. ಅದೇ ರೀತಿಯಾಗಿ ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಾವು ಕೈ ಮುಗಿದು ವಿನಂತಿ ಮಾಡ್ತೀವಿ. ಏನಂತಂದ್ರ ಇವತ್ತು ಅಲೆಮಾರಿಗಳಿಗೆ ಯಾವ ರಾಜಕಾರಣಿ ಆಗ್ಲಿ, ಯಾವ ಶ್ರೀಮಂತರಾಗ್ಲಿ, ಯಾವ ಸರ್ಕಾರ ಆಗ್ಲಿ, ಯಾರೇ ಆಗ್ಲಿ ನಮ್ಮನ್ನ ಎತ್ತಿ ಹಿಡಿತಾ ಇಲ್ಲ, ಸ್ಪಂದನೆ ಮಾಡ್ತಾ ಇಲ್ಲ. ಇವತ್ತಿಗೂ ನಮ್ಮ ಪರಿಸ್ಥಿತಿ ಎಷ್ಟು ಗಂಭೀರ ಇದೆ ತಾವೇ ನೋಡ್ಬೋದು. ಇಲ್ಲೇ ಡೌರಿ ಸಮಾಜ ಇದೆ ಸಾಹೇಬ್ರ, ಇದೇ ಧಾರವಾಡದಲ್ಲಿ ಆಳಿದ ಸರ್. ಯಾಕಂದ್ರೆ DC ಅವ್ರು ಬರ್ಲಿ, ಲಾಡ್ ಸಾಹೇಬ್ರು ಬರ್ಲಿ, ಎಲ್ಲರೂ ಕರ್ಕೊಂಡು ಹೋಗೋದಂತ ಅವ್ರ ಪರಿಸ್ಥಿತಿ, ಸಿಕ್ಕಲಿಗಾರ ಸಮಾಜದ ಪರಿಸ್ಥಿತಿ, ಗೊಲ್ಲರ ಪರಿಸ್ಥಿತಿ, ಗೊಂದಿ ಜನ ಪರಿಸ್ಥಿತಿ, ಈ ಸಮುದಾಯದ ಪರಿಸ್ಥಿತಿ ನೋಡಿದ ಪತ್ರಿಕಾ ಮಾಧ್ಯಮದವರು ನಿಮಗೆ ಕಣ್ಣೀರು ಬರುತ್ತೆ. ಅಂತ ಸ್ಥಿತಿ ಐತಿ, ನಮ್ಗೆ ಯಾರು ಕಣ್ಣು ನೋಡ್ತಾ ಇಲ್ಲ. ಇವತ್ತಿನ ದಿವಸ ನಾವೇನ್ ಮಾಡ್ತಾ ಇದೀವಿ, ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಅಲೆಮಾರಿಗಳಿದ್ದಾರೆ, ಅದು ಒಕ್ಕಟ್ಟಾಗ್ತಾ ಇಲ್ಲ. ಯಾಕಂದ್ರೆ ಒಂದು ದಿನ ಹಿಂಗೆಲ್ಲ ನಮ್ಮ ಹಿಂದೆ ಹೋದವರು ಆ ದಿನದ ಉಪಜೀವನ ಭಾಷೆ ಅವರು ಸಲ. ಹೀಗಾಗಿ ಆ ಇವತ್ತು ರೊಚ್ಚಿಗೆ ಎದ್ದು ಬಿಟ್ಟಿದ್ದೇವೆ ನಾವು. ಇಡೀ ರಾಜ್ಯಾದ್ಯಂತವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ರೆ ಸರ್ಕಾರ ರಾಜ್ಯಾದ್ಯಂತವಾಗಿ ನಾವೇನ್ ಮಾಡ್ತೀವಿ, ಪ್ರತಿ ಜಿಲ್ಲೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿ ನಮ್ಮದೇ ಆದಂತಹ ಬೇಡಿಕೆಗಳ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಅದೇ ರೀತಿಯಾಗಿ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿಯನ್ನು ಅರ್ಪಿಸಿ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಆಗ್ಲಿ ಅಥವಾ ಸರ್ಕಾರಕ್ಕೆ ನಮ್ಮ ವರದಿಯನ್ನ, ನಮ್ಮ ಬೇಡಿಕೆಯನ್ನ ಸಲ್ಲಿಸಲಿ ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅವರಿಗೆ. ಮಾತ್ರ ಬಂದಿದ್ವಿ. ಇನ್ನೊಮ್ಮೆ ನಿಮಗೆ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೆ ವಿನಂತಿ ಮಾಡ್ತೀನಿ, ಇವತ್ತು ಇಂತಹ ಸಮಾಜದ ಕಟ್ಟಕಡೆಯ ಜನಾಂಗ